ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತಿನ ಬ್ಲಾಗ್ನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನಾಗುತ್ತೆ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಬಂದು ಹುಣಸೆ ಮೊಗ್ಗಿನ ಮೊಸಪ್ಪನ್ನು ಮಾಡಿದ್ದೀವಿ. ಅದಕ್ಕೆ ಅನ್ನ ಮತ್ತು ರೈಸ್ ಮಾಡಿದ್ದೆ, ಜೊತೆಗೆ ಮುದ್ದೆನೂ ಮಾಡಿದ್ದೆ. ಆಯಿತಾ, ಈಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದನ್ನೆಲ್ಲ ನಾನು ಶೇರ್ ಮಾಡಿಲ್ಲ, ಬ್ಲಾಗಲ್ಲಿ ಏನು ಶೇರ್ ಮಾಡಿಲ್ಲ. ಅಡುಗೆ ಇದೆ ಅದೆಲ್ಲ ನಾನು, ಯಾಕೆಂದರೆ ಅದೆಲ್ಲ ತುಂಬ ಸಲ ಮಾಡಿದ್ದೀನಿ, ಅದಕ್ಕೋಸ್ಕರ. ಈಗ ಏನಾಗುತ್ತೆ, ತಿಂಡಿ ಆಯಿತು, ಊಟನೇ ಆಯಿತು. ಊಟ ಎಲ್ಲ ಆದಮೇಲೆ ಏನೇನೆಲ್ಲ ಬ್ಲಾಗಲ್ಲಿ ಮಾಡ್ತೀನಿ, ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋಣ ಫ್ರೆಂಡ್ಸ್. ಬನ್ನಿ. ಸಾಂಬಾರನ್ನ ಕೂಡ ಬಾಕ್ಸಿಗೆ ಹಾಕ್ಕೊಂಡು ಬಂದೆ. ಫ್ರೆಂಡ್ಸ್, ಇವು ಅಂಗಡಿಲಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಚಕ್ಲಿ ಮತ್ತು ಮಿಕ್ಸ್ಚರು, ಕೋಡ್ಬಳೆ ಎಲ್ಲದೂ ಸಿಗುತ್ತೆ ಫ್ರೆಂಡ್ಸ್. ಸಕ್ಕತ್ತಾಗಿರುತ್ತೆ. ಸಾಫ್ಟಾಗಿ ಒಂಥರ ಚೆನ್ನಾಗಿರುತ್ತೆ. ಕರ್ನಾಟಕ ಬ್ಯಾಂಕ್ ಪಕ್ಕ ಇರೋ ಸ್ಟೋರ್ ಫ್ರೆಂಡ್ಸ್. ಮಧುಗಿರಿಲಿರೋ ಬಿಸಿಲಿಗೆ ಕಣ್ಣಂತೂ ಬಿಡೋದಕ್ಕಾಗಲ್ಲ. ಅದರಲ್ಲೂ ಆಲ್ಮೋಸ್ಟ್ 1 ಗಂಟೆ ಹತ್ತಿರ ಆಯಿತು. ಬಿಸಿಲಿಗೆ ನಿಜವಾಗ್ಲೂ ಈಚೆ ಓಡಾಡೋದಕ್ಕಂತೂ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ವಯಸ್ಸಾಗಿರೋರು ಚಿಕ್ಕ ಮಕ್ಕಳು ಇದ್ರು ಅಂದ್ರಂತೂ ಎಲ್ಲಾದರೂ ಅಂದರೆ ಫುಲ್ ಸುಸ್ತಾಗಿ ಬಿದ್ದೇ ಹೋಗ್ಬಿಡ್ತಾರೇನೋ, ಅಷ್ಟರ ಮಟ್ಟಿಗೆ ಬಿಸಿಲಂತೂ ತುಂಬಾ ಇದೆ. ಹಾಗಾಗಿ ನಾನು ಕೂಡ ವೇಲ್ನೆಲ್ಲ ಮುಚ್ಕೊಂಡ್ಬಿಟ್ಟು ಹೋಗ್ತಾಯಿದ್ದೆ. ಯಾಕಂದರೆ ಬಿಸಿಲು ಬಂತು ಅಂದರೆ ನನಗೆ ಸ್ಕಿನ್ ಅಲರ್ಜಿ ಬಂದುಬಿಡುತ್ತೆ. ಹಾಗಾಗಿ ಬಿಸಿಲಲ್ಲಿ ಜಾಸ್ತಿ ಇದ್ದಷ್ಟು ನನಗೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಹೋಗಿದ್ದು. ವೇಲೆಲ್ಲ ಮುಚ್ಕೊಂಡು ಬಂದಮೇಲೆ ನೋಡಿ, ಇಷ್ಟು ಒಂದು ರಾಶಿ ಪಾತ್ರೆ ಬಿದ್ದಿದೆ ಫ್ರೆಂಡ್ಸ್. ಇದೆಲ್ಲ ತೊಳಿಬೇಕು ಇವಾಗ ನಾನು. ಇಲ್ಲೂ ಇಷ್ಟು ಪಾತ್ರೆ, ಇದನ್ನೆಲ್ಲ ತೊಳೆದು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ಈಗ ಹಾಲು ಕೂಡ ತೊಗೊಬಂದಿದ್ದೀನಿ, ಹಾಲನ್ನ ಕೂಡ ನಾನು ಕಾಯಿಸ್ಬೇಕು. ಹಾಯ್ ಖುಷಿ, ಹಾಯ್. ಓನೇ ಹಾಲು ಹಾಕ್ಬೇಕಾ? ಪಪ್ಪಾಳಿಗೆ ಹಾಲು ಹಾಕ್ಬೇಕು, ಅದಕ್ಕೆ ಕೇಳ್ತಾ ಇದ್ದಾಳೆ ಬಂದು. ಹಾಲು ಹಾಕ್ಲ ಖುಷಿ? ಖುಷಿಮಾ ಓನೇಮ್ಮ. ಇವತ್ತು ಬರಬೇಕಾದ್ರೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್. ಅದನ್ನ ಕೆಲಸ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ನಮ್ಮ ಮನೆಯವ್ರ ಬಾಟ್ಲು. ಆ ಥರದ್ದು ನಾನೊಂದು ಬಾಟ್ಲು ತೊಗೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ. ಅದೇ ನಂಗೆ ಇಷ್ಟ ಆಗಲಿಲ್ಲ. ನಾನು ಮಣ್ಣಿಂದ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಮಣ್ಣಿಂದ ಬರುತ್ತಲ್ಲ, ನೀರೆಲ್ಲ ಹಾಕ್ಕೊಂಡು ತಣ್ಣಗಿರುತ್ತೆ ಕೋಲ್ಡಾಗಿ. ಹಾಗಾಗಿ ಮಿಕ್ಸ್ಚರ್ ಕೂಡ ತೊಗೊಬಂದಿದ್ದೆ. ಅದ್ರ ಜೊತೆಗೆ ಸಾಂಬಾರು ತಂದಿದ್ದೆ ಫ್ರೆಂಡ್ಸ್. ಆವಾಗಲೇ ಹಾಕ್ಕೊತಿದ್ನಲ್ಲ, ಸಾಂಬಾರನ್ನ ತಂದಿದ್ದೆ. ಸಾಂಬಾರು ನಾನು ಇಲ್ಲಿ ಬೆಂಡೆಕಾಯಿ ಇತ್ತಲ್ಲ, ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಅವರು ವೇಸ್ಟ್ ಆಗುತ್ತೆ, ಅಷ್ಟೊಂದಿದೆ ಅಂತ ಹೇಳ್ಬಿಟ್ಟು ತೊಗೊಂಡೋಗು ಅಂತ ಹೇಳಿದ್ರು. ಹಾಗಾಗಿ ತೊಗೊಂಡು ಬಂದೆ. ಅದಕ್ಕೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೋತೀನಿ ಅಷ್ಟೇ, ಬೇರೆ ಇನ್ನೇನು ಮಾಡೋಕ್ಕೋಗಲ್ಲ ಇವತ್ತು. ಇದಕ್ಕೆ ಸಾಂಬಾರಿಗೆ ರೈಸ್ನ ಮಾಡಿಬಿಟ್ಟು ಮತ್ತೆ ಅದನ್ನು ಮಿಕ್ಸ್ಚರ್ನೆಲ್ಲ ಎತ್ತಿಟ್ಕೊಂಡೆ. ಮಿಕ್ಸ್ಚರಲ್ಲಿ ಖಾರದ್ದು ತುಂಬಾ ಚೆನ್ನಾಗಿತ್ತು. ಸೋಪೆ ಯಾವುದೋ ಒಂದು, ಮತ್ತು ಹಾಲು ಫ್ರೆಂಡ್ಸ್, ಹಾಲು ಇದೆಲ್ಲ ನಮ್ಮದೇ. ಬಟ್ಟೆ ಈ ಕಡೆಯಿಂದ ತಗೊಳ್ಳೋದು, ಆ ಕಡೆಯಿಂದ ತರೋದು, ಇದೇ ನನ್ನ ಕೆಲಸ. ಡೈಲಿ ರೊಟೀನ್ ಕೆಲಸ ಇದು ನಂದು. ಸದ್ಯಕ್ಕಲ್ಲಿರಲಿ. ನಂತರ ಇದು ನಮ್ಮ ಬಜ್ಜಿಗೆ ರೈಸ್ ಅಷ್ಟೇ ಫ್ರೆಂಡ್ಸ್. ಮಿಕ್ಕಿದ್ದೆಲ್ಲ ನನ್ನ ಐಟಮ್, ಮೇಕಪ್ ಐಟಮ್. ಶುಂಠಿ ಫ್ರೆಂಡ್ಸ್, ಜೊತೆಗೆ ಬೂಸ್ಟ್, ಚಾರ್ಜರ್ ಅಷ್ಟೇ. ಇಷ್ಟ ಫ್ರೆಂಡ್ಸ್. ಸದ್ಯಕ್ಕೆ ಅಲ್ಲಿಂದ ತಂದಿರುವಂಥ ಪಾರ್ಸೆಲ್ ಇಷ್ಟು. ಇದಕ್ಕೀಗ ಹಾಲನ್ನ ಕಾಯಿಸ್ಬಿಡ್ಬೇಕು. ಖುಷಿ
ಎಲ್ಲರೂ ಚಾಕುಲಿ ಕುಯ್ದುಬಿಟ್ಟು ಹಾಲನ್ನ ಇದು ಮಾಡಿದ್ರೆ ನಾನು ಬೆಳ್ಳಲ್ಲಿ ಕಿತ್ತಾಕಿಬಿಟ್ಟು ಕಾಯಿಸ್ತಾ ಇದ್ದೀನಿ. ಯಾವಾಗ ಮಾಡಿದ್ದೀನಿ. ಓಕೆ, ಈ ನೆಸ್ಕೆಫೆ ಇದೆ. ಈಗ ಬೂಸ್ಟ್ ಬೇಕು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ಈ ಸಾಂಬಾರನ್ನ ಈಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಕಾಯಿಸ್ಕೋಬೇಕು. ಪಾತ್ರೆಗಳು ಇಲ್ಲದೆ ಇರೋ ಕಾರಣ ಈಗ ಸದ್ಯಕ್ಕೆ ಪಾತ್ರೆ ಎಲ್ಲ ತೊಳೆದ ಮೇಲೆ ನಾನು ಸಾಂಬಾರನ್ನ ಹಾಕೊಂಡು ಬಿಸಿ ಮಾಡ್ತೀನಿ. ಈಗ ಸದ್ಯಕ್ಕೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯ್ತಿರ್ಲಿ ಗೈಸ್. ಊಟ ಬೇಕಾ ಬಜ್ಜು? ಊಟ ಬೇಕಾ ಬಜ್ಜು? ಹಾಂ, ಉಪವಾಸನಾ? ಉಪವಾಸ ಮಾಡ್ತೀಯ? ಏನ? ಏಯ್, ನಾಲ್ಕೆಲ್ಲ ಬೇಡ, ಹೊಡಿತೀನಿ. ಅವನಿಗೆ ಮನೇಲಿ ಇರೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅಷ್ಟು ಬಿಸಿಲು, ಅಷ್ಟು ಧಗೆ. ಈ ಬಿಸಿಲನ್ನ ನೋಡಿದ್ರೆ ನಮಗೆ ಇರೋಕ್ಕಾಗಲ್ಲ. ಇನ್ನು ನಮ್ಮ ಪ್ರಾಣಿಗಳು ಹೆಂಗಿರ್ತವೆ ಫ್ರೆಂಡ್ಸ್. ಅವನಿಗೆ ಇರೋಕ್ಕಾಗ್ತಾ ಇಲ್ಲ ಅಲ್ಲಿ. ನಾನು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು, ಮಧ್ಯಾಹ್ನ ಅಂದರೆ ಆಲ್ಮೋಸ್ಟ್ 3:40 ಏನೋ ಆಗಿತ್ತು. ಆ ಟೈಮಲ್ಲಿ ಅನ್ನಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಕ್ಕಿನೆಲ್ಲ ತೊಳೆದ್ಬಿಟ್ಟು ಒಂದು 3-4 ಸಲ ತೊಳಿಬೇಕು ಫ್ರೆಂಡ್ಸ್. ಯಾಕೆಂದರೆ ನೀಟಾಗಿ ಆಗಲ್ಲ. ಅದು ಸ್ಮೆಲ್ ಬಂತು ಅಂದರೆ, ನೀಟಾಗಿ ತೊಳಿಲಿಲ್ಲ ಅಂದರೆ ಬೆಳಿಗ್ಗೆ ಮಾಡಿದ್ದು ರಾತ್ರಿಗೆ ಅಳಿಸೋಗ್ಬಿಡುತ್ತೆ ಅನ್ನ. ಹಾಗಾಗಿ ಇದನ್ನು ಫ್ರೆಂಡ್ಸ್, ಸಾಂಬಾರು ಇದೆಯಲ್ಲ ಅದಕ್ಕೆ ನಾನೀಗ ರೈಸ್ಗೆ ಇಡ್ತಾಯಿದ್ದೀನಿ. ಅದೇ ಸಾಂಬಾರಿಗೆ ಇದೆಲ್ಲ ಈ ಸಾಂಬಾರಿಗೆ ರೈಸ್ಗೆ ಇಟ್ಟು ಅನ್ನನ ಮಾಡ್ಕೊಂಡ್ಬಿಡ್ತೀನಿ. ಅಕ್ಕಿ ತೊಳೆದಿರೋ ನೀರನ್ನ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ತುಳಸಿ ಗಿಡಕ್ಕೆ ಹಾಕೋಣ ಅಂತ. ಒಂದು 3 ಸಲ ತೊಳಿಬೇಕು. ಅಷ್ಟು ಪೌಡರ್ ಇರುತ್ತೆ ಇದರಲ್ಲಿ, ಹೋಗಲೇ ಇಲ್ಲ ಎಷ್ಟು ತೊಳೆದ್ರು. ಬಟ್ ಅನ್ನ ಚೆನ್ನಾಗಾಗಲ್ಲ ಫ್ರೆಂಡ್ಸ್. ಇದು ಒಂಥರ ಆಗ್ತೈತೆ, ಮೆತ್ತಗೆ. ಇವಾಗ 4 ಸಲ ತೊಳೆದ್ಬಿಟ್ಟಿದ್ದೀನಿ. ಅದಕ್ಕೆ ನೀರನ್ನ ಸೇರಿಸಿ ಅನ್ನಕ್ಕಿಟ್ಟು ಅದೇ ಗ್ಯಾಪಲ್ಲೇ ಅನ್ನ ಕೂಗೋದ್ರೊಳಗಡೆ ನಾನು ಪಾತ್ರೆಗಳನ್ನ ತೊಳ್ಕೊಂಡು ಬಂದೆ. ಅವನು ಕೂಡ ತೊಳೆದ್ಬಿಟ್ಟು, ಅಂದರೆ ತುಂಬಾ ಇತ್ತು ಪಾತ್ರೆಗಳು, ಅವನ್ನೆಲ್ಲ ತೊಳೆದ್ಬಿಟ್ಟು ಅದರ ಜಾಗಕ್ಕೆ ಅದನ್ನು ಜೋಡಿಸಿದ್ರೆ ಒಂಥರ ಕಿಚನ್ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ನಾನು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋದು ಕೂಡ ಇದೆ ಮನೆಗೆ. ಅದನ್ನು ಯಾವತ್ತು ಇಟ್ಕೋತೀನಿ ಅಂತ ಗೊತ್ತಿಲ್ಲ. ಯಾಕೆಂದರೆ ನನಗೆ ಅವಾಗಲೇ ಗಂಟೆ ಎಲ್ಲ ಕಿಚಿ ಅಂತ ಇತ್ತು. ಸ್ವಲ್ಪ ಅಷ್ಟೇ ನನಗೆ ಅಷ್ಟು ಇವಾಗ ಆಗಲ್ಲ. ಯಾಕೆಂದರೆ ಸೂಕ್ಷ್ಮ ಆಗೋಗ್ಬಿಟ್ಟಿದ್ದೀನಿ. ಡಸ್ಟ್ ಅಲರ್ಜಿ ಕೂಡ ಆಗ್ತದೆ ಇವಾಗ. ಮುಂಚೆ ಒಂದು ಸೂರಿ ಏನೋ ಆಗ್ತಾಯಿರಲಿಲ್ಲ ನನಗೆ. ಇತ್ತೀಚೆಗೆ ಸುಮ್ಮನೆ ಒಂದು ಕಸ ಎಲ್ಲ ಹುಡಿಕೊ ಬರ್ತೀವಲ್ಲ, ಆ ಟೈಮಲ್ಲಿ ಒದ್ದಿದ್ದು ಏನಾದರೂ ಹೋಯ್ತು ನನ್ನ ಮೂಗಲ್ಲಿ ಬಾಯಲ್ಲಿ ಅಂದರೆ ಸಾಕು, ಅದಕ್ಕೆ ಸಮೇತ ಸೀನ್ಗಳಂತೆ ಮೇಲ್ಮೇಲೆ ಬರುತ್ತೆ. ಪಾತ್ರೆಗಳು ತೊಳೆದಾದ್ಮೇಲೆ ಕೂಡ ಮತ್ತೆ ಅಷ್ಟೇ ಆಗಿದೆ ಫ್ರೆಂಡ್ಸ್. ಎಲ್ಲಾದರೂ ಆಗಲಿ ಸಿಗ್ತಾ ಇರುತ್ತೆ ಪಾತ್ರೆಗಳು. ಅದಕ್ಕೋಸ್ಕರ ಅವನು ಕೂಡ ಅದೇ ಪಾತ್ರೆಯಲ್ಲೇ ಹಾಕ್ಬಿಟ್ಟು ಎತ್ತಿಡ್ತೀನಿ. ಈ ಕಡೆ ಅನ್ನ ಕೂಡ ಕೂಗಿ ಆಫ್ ಮಾಡಿದ್ದು ಆಯಿತು. ಅದನ್ನು ಇವಾಗ ಸಾಂಬಾರು ಮತ್ತು ರೈಸ್ನ ಹಾಕ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ರೆ ಫುಲ್ ಸಪ್ಪೆ ಫ್ರೆಂಡ್ಸ್. ಅದು ಹೆಂಗೆ ತಿನ್ನೋಕ್ಕಾಗ್ತೈತೆ. ನನಗೆ ಉಪ್ಪು ಹಾಕೊಂಡಿಲ್ಲ ಅಂದರೆ ಆಗಲ್ಲ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರಬೇಕು. ತಿನ್ನೋ ವಯಸ್ಸಲ್ಲಿ ತಿನ್ನಲಿಲ್ಲ ಅಂದರೆ ಹಿಂಗೆ ಫ್ರೆಂಡ್ಸ್. ಹಾಗಾಗಿ ಅದು ಫುಲ್ಲು ಸಪ್ಪೆ ಅಂದರೆ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟಿತ್ತು. ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು, ಇಲ್ಲ ಉಪ್ಪಿನಕಾಯಿನ ಹಾಕ್ಕೊಂಡ್ರೂ ಬೆಟರ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಸೇರಿಸ್ಕೊಂಡು ತಿಂದುಬಿಟ್ಟೆ. ಜೊತೆಗೆ ಮಿಕ್ಸ್ಚರ್ನ ತಂದಿದ್ವಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಪಕ್ಕಕ್ಕೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ 1-2 ಚಕ್ಲಿ ಹಾಕ್ಕೊಂಡೆ. ಇಲ್ಲ ಅಂದರೆ ಅವು ತಿನ್ನೋದಕ್ಕಂತೂ ನಿಜ ಸೇರ್ತಾ ಇರಲಿಲ್ಲ ಫ್ರೆಂಡ್ಸ್, ಅಷ್ಟು ಸಪ್ಪೆ ಇತ್ತು. 2000 years later. ಫ್ರೆಂಡ್ಸ್, ಏನು ಗೊತ್ತಾ, ನನ್ನ ಮುಖ ಫುಲ್ ಟ್ಯಾನ್ ಆಗಿದೆ. ಅದಕ್ಕೋಸ್ಕರ ಏನು ಮಾಡಿದ್ರು ವರ್ಕ್ ಆಗ್ತಿಲ್ಲ. ಹೋಮ್ ರೆಮಿಡಿ ಯೂಸ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊನ 2 ಭಾಗ ಮಾಡಿದ್ದೀನಿ. ಈ ಭಾಗ ಯೂಸ್ ಮಾಡ್ತಿದ್ದೀನಿ. ಯಾವುದಾದ್ರೂ ಯೂಸ್ ಮಾಡ್ಬೋದು, ಬಟ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಪ್ಲೇಟ್ನ ತೊಗೊಂಡು
ಟೊಮೊಟೊ ಒಂದು ಸೈಡ್ಗೆ ಇಟ್ಕೊಂಡು ಶುಗರ್ನ ಸೇರಿಸ್ಕೋಬೇಕು. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಒಂದು ಟೊಮೊಟೊ ಹಚ್ಚಿರೋದನ್ನ ತೊಗೊಂಡು ಇಷ್ಟನ್ನ ಸೇರಿಸ್ಕೊತಿದ್ದೀನಿ. ಈಗ ನೋಡಿ ಇವೆರಡೇ ಐಟಮ್ನ ನಾನು ಅದರಲ್ಲಿ ಟಿಪ್ ಮಾಡೋಣ. ಮುಖಕ್ಕೆ ಹಚ್ತಾ ಸ್ಕ್ರಬ್ ಮಾಡೋಣ. ಫ್ರೆಂಡ್ಸ್, ಅದು ಇದು ಕ್ರೀಮ್ಗಿನ್ನ ಈ ಥರ ಸ್ಕ್ರಬ್ಬು ಬೆಟರು, ಯಾಕೆಂದರೆ ಸಖತ್ತಾಗಿ ಹೋಗುತ್ತೆ ಫ್ರೆಂಡ್ಸ್. ಅಂದರೆ ಫೇಸ್ ಕ್ಲೀನ್ ಆಗುತ್ತೆ. ಫೇಸ್ ಎಲ್ಲ ಹಚ್ಚಿ ರೆಡಿ ಮಾಡ್ಕೋಬೇಕಷ್ಟೇ. ನಂಗೆ ಜಾಸ್ತಿ ಮೂಗೆ ಟರ್ನ್ ಆಗುತ್ತೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಮೂಗೇನಾದರೂ ಉದ್ದ ಇದೆಯಾ? ಇಲ್ಲಿ ನನಗೆ ಜಾಸ್ತಿ. ತಣ್ಣಗಾಗುತ್ತೆ ಫ್ರೆಂಡ್ಸ್. ಈಗಿರೋ ರೇಟಲ್ಲಿ ಟೊಮೊಟೊನ ಯೂಸ್ ಮಾಡೋದು ಕಷ್ಟ, ಯಾಕೆಂದರೆ ತುಂಬ ಆಗಿದೆ ರೇಟ್. 60 ರೂಪಾಯಿ 70 ರೂಪಾಯಿನ kg ಫ್ರೆಂಡ್ಸ್. ಒಂದು 5 ನಿಮಿಷ ಮಾಡಿದ್ರೆ ಸಾಕು ಈ ಸ್ಕ್ರಬ್ನ. A few moments later. ಡೈಲಿ 1-2 ಡೇಸ್ಗೆ ಒಂದ್ಸಲ ಸ್ಕ್ರಬ್ ಮಾಡಿದ್ರೆ ಸ್ಕಿನ್ ಫಳ. ಈಗ ವಾಶ್ ಮಾಡ್ಕೊಂಬರೋಣ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಸ್ಕಿನ್ನು. ನನಗೆ ಈ ಥರ ಸ್ಕ್ರಬ್ಬು, ಫೇಸ್ ಪ್ಯಾಕು, ವಾವ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನನಗೆ ಕ್ರೀಮ್ಗಿನ್ನ ಇದೆ ಬೆಟರ್ ನಮಗೆ. ಎಷ್ಟು ಚೆನ್ನಾಗಿದೆ. A few moments later. ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಬಿಟ್ಟು ಒಂದು ಸ್ಟಿಕ್ಕರ್ ಇಟ್ಟು ಅದಾದ ನನ್ನ ಮೇಕಪ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.